ನಂಗೆ ಮನೆ ಮಗಳು ಹಾಗೆ ಒಪ್ಪಿದ್ದೀರಾ? ಇದು ಅಲ್ಲ, ನೀವಿಬ್ರು ಇನ್ನೂ ಯಾವುದೋ ಒಂದು ಒಳ್ಳೆ ಡಿಸಿಷನ್ಗೆ ಬಂದಿಲ್ವಾ ನೀವು? ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ದೊಡ್ಡ ಮನೆ ಹಬ್ಬ ಇದೇ ಫೆಬ್ರವರಿ 14ನೇ ತಾರೀಕು ಸಂಜೆ 6 ಗಂಟೆಗೆ ಈಗ ಕಲರ್ಸ್ ವಾಹಿನಿಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಯಾರೆಲ್ಲ ಇಲ್ಲಿ ಇದ್ರು 80 to 90%, ಒಂದು ಸ್ವಲ್ಪ ಜನ, ಒಂದು 2-3 ಜನ ಇಲ್ಲಿ ಮಿಸ್ ಆಗ್ಬೋದು. ಇದ್ದವ್ರು ಎಲ್ಲರೂ ಕೂಡ ಈಗ ದೊಡ್ಡ ಮನೆ ಹಬ್ಬದಲ್ಲಿ ಕಾಣಿಸ್ಕೊಂತಿದ್ದಾರೆ. ಅದರಲ್ಲೂ ಕೂಡ ನಿಮ್ಮ ನೆಚ್ಚಿನ ಇಲ್ಲಿ ಜೋಡಿಗಳು ಕೂಡ ಕಾಣಿಸ್ಕೊಂತಿದೆ. ಇವನ್ ಗಿಲ್ಲಿ ಅವರು ಮತ್ತೆ ಕಾವ್ಯ ಅವರು, ಈ ಒಂದು ಜೋಡಿ ಎಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿರಲಿಲ್ಲ. ಮೊನ್ನೆ ಅಷ್ಟೇ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಓಪನಿಂಗ್ ಗೆ ಬಂದಿದ್ರು, ಅದಾದ್ಮೇಲೆ ಎಲ್ಲರೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಇವಾಗ ಕಲರ್ಸ್ ವಾಹಿನಿಯಲ್ಲೇ ದೊಡ್ಡ ಮನೆ ಹಬ್ಬ ಅನ್ನೋ ಪ್ರೋಗ್ರಾಮ್ ಅಲ್ಲಿ ಈಗ ಕಾಣಿಸ್ಕೊಂತಿದ್ದಾರೆ. ಸಿಕ್ಕಾಪಡೆ ಎಲ್ಲರೂ ಕೂಡ ಖುಷಿಯಾಗಿರುತ್ತೆ ಅಂತ ಗೊತ್ತು ಪ್ರೋಮೋ ನೋಡ್ಬಿಟ್ಟು. ನಿಜವಾಗ್ಲೂ ಕೂಡ ಅಶ್ವಿನಿ ಅವರು ಎಲ್ಲೂ ಕೂಡ ಆಲ್ಮೋಸ್ಟ್ ಆಗಿ ಕಾಣಿಸ್ಕೊಂಡಿರ್ಲಿಲ್ಲ ಜಾಸ್ತಿ. ಅದೊಂದು ಸಾಯಿ ಗೋಲ್ಡ್ ಪ್ಯಾಲೇಸ್ ಏನಿತ್ತು ಅದು ಓಪನಿಂಗ್ ಬಂದಿದ್ರು, ಅದಾಗಿದ ತಕ್ಷಣ ಜಾಸ್ತಿ ಕಾಣಿಸ್ಕೊಂಡಿರ್ಲಿಲ್ಲ. ಈಗ ಒಂದೇ ವೇದಿಕೆಯಲ್ಲಿ ಎಲ್ಲರೂ ಕೂಡ ಕಾಣಿಸ್ಕೊಂತಿದ್ದಾರೆ. ಈಗ ಗಿಲ್ಲಿಯವ್ರ ಕಪ್ಪು ಎತ್ತಿದ್ದು ಇಷ್ಟ ಆಗ್ಲಿಲ್ಲ, ಹಾಗೆ ಹೀಗೆ ಒಂದು ಸ್ವಲ್ಪ ಬೇಜಾರಿತ್ತು. ಆದ್ರೂ ಕೂಡ ಈಗ ದೊಡ್ಡ ಮನೆ ಹಬ್ಬದಲ್ಲಿ ಎಲ್ಲ ಏನೊಂದು ಮುನಿಸಿತ್ತು ಎಲ್ಲ ಕೂಡ ಮರೆತುಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್ಲರೂ ಕೂಡ ದೊಡ್ಡ ಮನೆ ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ. ನೋಡೋಣ ಯಾವ ರೀತಿ ಇಲ್ಲಿ ಮನೋರಂಜನೆ ಇರುತ್ತೆ ಅಂತ. ಮನೋರಂಜನೆಗಂತೂ ಏನು ಕೂಡ ಕಡಿಮೆ ಇರೋದೇ ಇಲ್ಲ. ಅದರಲ್ಲೂ ಕೂಡ ಒಬ್ರು ಕಾಲ ಒಬ್ರು ಎಳಿತಾರೆ ಇರ್ತಾರೆ. ಸದ್ಯ ಇವಾಗ ಯಾವ್ಯಾವ ಜೋಡಿನ ನೀವು ಇಷ್ಟಪಟ್ಟಿದ್ರೋ ಎಲ್ಲಾ ಜೋಡಿಗಳು ಕೂಡ ಈಗ ಅಲ್ಲೇ ಬಿಗ್ ಬಾಸ್ ಮೇಲಿದ್ದಾಗ ಯಾವ್ಯಾವ ಜೋಡಿ ನೀವು ಇಷ್ಟಪಟ್ಟಿದ್ರು ಎಲ್ಲಾ ಜೋಡಿಗಳು ಕೂಡ ಈಗ ದೊಡ್ಡ ಮನೆ ಹಬ್ಬದಲ್ಲೂ ಕೂಡ ಇಲ್ಲಿ ಕಾಣಿಸ್ಕೊಂತಾರೆ. ಮೇನ್ ಆಗಿ ಗಿಲ್ಲಿಯವರು ಕಾವ್ಯ ಅವರು ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ನೋಡ್ಬೇಕು ಅಂತ ಅಂದ್ಬಿಟ್ಟು ತುಂಬಾನೇ ಇಷ್ಟಪಟ್ಟಿದ್ರು. ಈಗ ಗಿಲ್ಲಿಯವರು ಕಾವ್ಯ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮತ್ತೆ ರಕ್ಷಿತ್ ಅವರು ಕೂಡ ಇಲ್ಲಿ ಅಷ್ಟೇ ಪ್ರೋಮೋದಲ್ಲೇ ಇಲ್ಲಿ ಗೊತ್ತಾಯ್ತು. ಇಲ್ಲಿ ರಕ್ಷಿತ್ ಅವರು ಹೇಳಕ್ ಬರ್ತಾರೆ, ನಿಮ್ಮ ಮನೆ ಮಗಳು ಅಂತ ಅಂದ್ಬಿಟ್ಟು ನನ್ನ ಅಕ್ಸೆಪ್ಟ್ ಮಾಡಿದೀರಾ ಅಂತ ಅಂದ್ಬಿಟ್ಟು. ಇದು ನಾಮಿನೇಷನ್ ಅಲ್ಲ, ಹಾಗೆ ಹೇಗೆ ಅಂದ್ರೆ ಕಾಲಲ್ಲಿ ಅದೇನಿರುತ್ತೆ ಒಂದು ಕಾಮಿಡಿ ಅನ್ನೋದೇನಿರುತ್ತೆ. ಸಿಕ್ಕಾಪಡೆ ತುಂಬಾ ಚೆನ್ನಾಗಿ ಇಲ್ಲಿ ಗಿಲ್ಲಿಯವರು ಕೂಡ ಮಾತಾಡಿದ್ದಾರೆ. ಕಾವ್ಯ ಅವರು ಕೂಡ ಅಷ್ಟೇ ಇಲ್ಲೂ ಪೈಪೋಟಿ ಇಲ್ಲಿ ಕೊಡಕ್ ಹೋಗ್ತಿದ್ದಾರೆ. ಇದು ಬಿಗ್ ಬಾಸ್ ಆಟ ಅಲ್ಲಪ್ಪ, ಅದೇ ನಾಮಿನೇಷನ್ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ. ಒಟ್ನಲ್ಲಿ ಮನೋರಂಜನೆಗಂತೂ ಏನೂ ಕೂಡ ಇಲ್ಲಿ ಕೊರತೆ ಇಲ್ವೇ ಇಲ್ಲ. ಮತ್ತೆ ರಘು ಅವರು ಮತ್ತೆ ಅಶ್ವಿನಿ ಪೇರ್ನು ಕೂಡ ತುಂಬಾ ಜನ ಇಲ್ಲಿ ಇಷ್ಟಪಟ್ಟಿದ್ರು. ಈಗ ರಘು ಅವರು ಮತ್ತಿಲ್ಲಿ ಅವ್ರ ವೈಫು ಜೊತೆಗೆ ಅಶ್ವಿನಿ ಅವರು ಕೂಡ ದೊಡ್ಡ ಮನೆ ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತೆ ಸೂರಜ್ ಅವರು ರಾಶಿಕ್ ಅವರು ಮಸ್ತ್ ಡ್ಯಾನ್ಸ್ ಅಂತಾನೆ ಇಲ್ಲಿ ಹೇಳ್ಬೋದು. ಅಶ್ವಿನಿ ಅವರು ಕೂಡ ಇಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆಗೆ ಅಶ್ವಿನಿ ಅವರು ರಘು ಅವರು ಕೂಡ ಇಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಮನೋರಂಜನೆ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಅಂದ್ರೆ ಇದೇ ಶನಿವಾರ ಸಂಜೆ 6 ಗಂಟೆಗೆ ಈ ಒಂದು ಪ್ರೋಗ್ರಾಮ್ ಕೂಡ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಯಾರ್ಯಾರು ವೆಯ್ಟ್ ಮಾಡ್ತಿದ್ದೀರಾ, ಯಾರ್ಯಾರಿಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ಖಂಡಿತವಾಗ್ಲೂ ಬಿಗ್ ಬಾಸ್ ಸ್ಪರ್ಧಿಗಳಾದ ಇಲ್ಲಿ ರಾಶಿಕಾ ಅವ್ರಿರ್ಬೋದು, ರಿಷಾ ಅವ್ರಿರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಸ್ಪಂದನ ಅವ್ರಿರ್ಬೋದು, ಅದರಲ್ಲೂ ಕೂಡ ಗಿಲ್ಲಿಯವರು ಕಾವ್ಯ ಅವರು ರಕ್ಷಿತ್ ಅವ್ರದಂತೂ ಸಿಕ್ಕಾಪಡೆ ತುಂಬಾ ಚೆನ್ನಾಗಿ ಇಲ್ಲಿ ಕಾಮಿಡಿ ಇದೆ ಅಂತ ಗೊತ್ತಾಗ್ತಿದೆ. ಏನ್ ಪೈಪೋಟಿ ಕೊಡ್ತಾ ಇದಾರೆ ಒಬ್ರಿಗೊಬ್ರು, ಮತ್ತೆ ಯಾವ ರೀತಿ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಪ್ರೋಮೋದಲ್ಲೇ ಇಲ್ಲಿ ನೋಡಿದ್ರೆ ನೀವು. ಈಗ ಕಲರ್ಸ್ ವಾಹಿನಿ ಅಂತೂ ಪ್ರೋಮೋ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮುಗಿದ ತಕ್ಷಣ ದೊಡ್ಡ ಮನೆ ಹಬ್ಬ ಅಂತ ಇವಾಗ ಮಾಡಿದಾರಲ್ಲ, ನೀವು ಇವಾಗ ಯಾರ ಪರ್ಫಾರ್ಮೆನ್ಸ್ ನೋಡಕ್ಕೆ ತುಂಬಾನೇ ಕಾತರದಿಂದ ಕಾಯ್ತಿದ್ದೀರಾ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.